ನಮ್ಮ ಸಮಾಜದ ಒಂದು ನಮ್ಮ ಸಮಾಜಕ್ಕಾಗಿ ಭಾಳಷ್ಟು ಹೋರಾಟಗಳನ್ನು ರೂಪಿಸಿ ಏನು ದಿವಸ ಅಂಬೇಡ್ಕರ್ ಅವರ ಇವತ್ತು ಡಿಸೆಂಬರ್ 6, 1956ರಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿನಿರ್ವಾಣದ ದಿವಸ ಇವತ್ತು ನಮ್ಮ ಸಮಾಜದವರು ಎಲ್ಲ ಸಮಾಜದವ್ರು ಕಲಿತು ಇವತ್ತೇನು ನಾವು ಇವತ್ತೊಂದು ಕಾರ್ಯಕ್ರಮ ಅಂಬೇಡ್ಕರ್ ಅವ್ರಿಗೆ ಮಾಲಾರ್ಪಣೆ ಮಾಡ್ತಿದ್ವಿ. ಭಾಳ ಒಂಥರ ಇದು ಹೇಳ್ಬೇಕಂದ್ರೆ, ಯಾಕಂದರೆ ಇವ್ರಿಗೂ ಒಂದು ಕೊಡುಗೆ ಭಾಳಷ್ಟು ಅಪಾರ ಇದೆ. ನಮ್ಮ ಸಮಾಜಗಳ ಬೇರೆ ಸಮಾಜದವರು ಎಲ್ಲರಿಗೂ ಇವತ್ತು ಅವರಂಥ ಅವ್ರು ಏನು ತ್ಯಾಗಗಳು ಮಾಡಿದ್ದಾರೆ ಅವರು ಇಂಡಿಯಾದಲ್ಲಿ ನಮ್ಮ ಸಂವಿಧಾನ ಶಿಲ್ಪಿ ಅವ್ರು ಏನು ಸಂವಿಧಾನ ಬರೆದಿದ್ದಾರೆ, ಈ ದಿವಸ ಅವರ ಒಂದು ಕೊಡುಗೆಗಳಿಂದ ಇವತ್ತು ಅಂಬೇಡ್ಕರ್ ಅವ್ರಿಗೆ ನಮ್ಮೆಲ್ಲ ಸಮಾಜದವರೆಲ್ಲ ಬಂಧುಗಳೆಲ್ಲ ಕಲಿತು ಇವತ್ತು ನಾವು ಮಾಲಾರ್ಪಣೆ ಮಾಡಲಿಕ್ಕೆ ಬಂದಿದ್ದೀವಿ. ಇದನ್ನು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಡಿಸೆಂಬರ್ 6ರಂದು ನಿರ್ಮಾಣ ಮಾಡಿದಂಥ ದಿನ. ಈ ದಿನ ಒಂದು ಕರಾಳ ದಿನ ಅಂತೇಳಿ ಇಡೀ ನಮ್ಮ ಭಾರತ ದೇಶದಾದ್ಯಂತೆಲ್ಲ ಮಾಡ್ತಾ ಇದ್ದಾರೆ. ಯಾಕಂದರೆ ಇವತ್ತಿನ ದಿನ ಭಾರತ ದೇಶದಲ್ಲಿ ನಾವೆಲ್ಲ ಹುಟ್ಟು ಬೆಳೆ ಏನು ಇದೀವಲ್ಲ, ಎಲ್ಲಾದರೂ ನಿಂದ್ರೋದು ಕುಂದ್ರೋದು ಇದೆಲ್ಲ ಇರ್ತಕ್ಕಂಥದ್ದು ಏನಾದರೂ ಇದ್ದಂತಂದ್ರಿಗಿನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಕಷ್ಟಗಳೆಲ್ಲ ಅವರಿಟ್ಕೊಂಡು ಅವ್ರಲಿಂದ ನಮಗೆ ಸುಖ ಎಲ್ಲ ನಮಗೆ ಕೊಟ್ಟಿದ್ದಾರೆ ಅಂತೇಳಿ ನಾವು ಭಾವಿಸ್ತಾ ಇದ್ದೀವಿ. ಯಾಕಂದ್ರೆ ಯಾವುದೇ ಕಾರಣಕ್ಕಾಗಲಿ, ಒಂದು ನೀರಿಗಾಗಲಿ, ಪ್ರತಿಯೊಂದು ಹೋರಾಟದಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮೆಲ್ಲರ ಕಷ್ಟಗಳನ್ನು ಅವ್ರು ನೀಗಿಸ್ಕೊಂಡು ನಮ್ಮೆಲ್ಲರಿಗೆ ಇವತ್ತು ಸುಖವಾಗಿ ಇಡೋಕ್ಕಂಥ ಕಾರಣ ಮಾಡಿಕೊಟ್ಟಿರೋದ್ರಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮಗೆ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಅವರು ಇವತ್ತು ಈ ಕರಾಳ ದಿನ ಅಂತೇಳಿ ಇವತ್ತೇನು ನಾವು ಡಿಸೆಂಬರ್ 6 ಆಯ್ತಲ್ಲ, ಕರಾಳ ದಿನ ಅಂತೇಳಿ ಇಡೀ ದೇಶಾದ್ಯಂತಲ್ಲ ಪ್ರಪಂಚದಾದ್ಯಂತವೂ ಇದನ್ನು ನಾವು ದುಃಖದ ಸಂತಾಪ ಅಂತೇಳಿ ಇದು ಮಾಡ್ಕೊತಾ ಇದ್ದೀವಿ. ಹಂಗಾಗಿ ನಾವು ಎಲ್ಲ ನಮ್ಮ ಎಲ್ಲ ದಲಿತ ಪರ ಸಂಘಟನೆಗಳು ಎಲ್ಲರೂ ಸೇರಿಕೊಂಡು ನಮ್ಮ ಅಂಬೇಡ್ಕರ್ ವಿಗ್ರಹಕ್ಕೆ ಮಾಲಾರ್ಪಣೆ ಮಾಡಿ ನಮನವನ್ನು ಸಲ್ಲಿಸುತ್ತದೆ. ನಾವು ಇವತ್ತು ಈ ಒಂದು ಬಳ್ಳಾರಿ ಜಿಲ್ಲೆಯಲ್ಲಿ ಅಂಬೇಡ್ಕರ್ ಭವನ ಹತ್ರ ಬಂದು ಅವರಿಗೆ ಕ್ಯಾಂಡಲನ್ನು ಹಚ್ಚಿ ಮಾಲಾರ್ಪಣೆ ಮಾಡಿ ಒಂದು 2 ನಿಮಿಷ ಶೋಕಾಚರಣೆ ಮಾಡಿ, ಅವರು ನಮ್ಮನ್ನು 69 ವರ್ಷ ಆಯ್ತಲ್ಲ ಆಗಲಿ, ಅವರು ನಮಗೆ ಸ್ವಾತಂತ್ರ್ಯ ಕೊಟ್ಟು ಅವರು ನಮಗೆ ಎಷ್ಟೆಲ್ಲ ಕಾನೂನು ಬಗ್ಗೆ ಅರಿವನ್ನು ಕೊಟ್ಟು ನಮಗೆಲ್ಲ ಈ ರೀತಿ ಕಾನೂನಲ್ಲಿರಬೇಕು, ಈ ರೀತಿ ಕಾನೂನು ವ್ಯವಸ್ಥೆ ಇರಬೇಕು ಅಂಥೇಳಿ ಎಲ್ಲವೂ ಬರೆದು ಕೊಟ್ಟು ಅವರು ನಮಗೆ ಒಂದು ಸ್ವಾತಂತ್ರ್ಯ ರೀತಿಯಲ್ಲಿ ಯಾವ ರೀತಿ ನಾವೆಲ್ಲ ಜನರು ಹೋರಾಡಬೇಕು. ಇವತ್ತು ನಾವು ಸಾಮಾನ್ಯ ಜನರು ಹೋರಾಡ್ತಿದ್ದೀವಿ ಅಂದರೆ ಎಲ್ಲ ನಮಗೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆಶೀರ್ವಾದದಿಂದನೇ ನಾವು ಈ ಒಂದು ಕೆಲಸಗಳು ಮಾಡ್ತಾಯಿದ್ದೀವಿ.